ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಬಂಗಾರದ ನಿಧಿ ಪತ್ತೆಗಾಗಿ ಉತ್ಖನನ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸಿದ್ದರಬಾವಿ ಬಳಿ ಶೋಧ ಕಾರ್ಯ ನಡೀತಾ ಇದೆ. ಭೂಮಿ ಪೂಜೆ ಮಾಡೋ ಮೂಲಕ ಜಿಲ್ಲಾಧಿಕಾರಿ ಎನ್ ಶ್ರೀಧರ್ ಈ ಉತ್ಖನನ ಕಾರ್ಯಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಸರಿಸುಮಾರು 40 ದಿನಗಳ ಕಾಲ ಈ ಉತ್ಖನನ ನಡೆಯಲಿದೆ. ಉತ್ಖನನದ ಬಗ್ಗೆ ಟಿವಿ9 ಜೊತೆ ಮಾತನಾಡಿದ ಜಿಲ್ಲಾಧಿಕಾರಿ, 10 ಮೀಟರ್ ಉದ್ದ 10 ಮೀಟರ್ ಅಗಲದಲ್ಲಿ ಉತ್ಖನನ ನಡೀತಾ ಇದೆ. ಏನಾದರೂ ಸಿಗಬಹುದು ಎನ್ನುವ ನಿರೀಕ್ಷೆ ಇದೆ ಎಂದರು. ಅದು ಸಿಗುತ್ತೆ ಅನ್ನೋಕ್ಕೋಸ್ಕರ ಉತ್ಖನನ ಮಾಡ್ತಿಲ್ಲ. ಅಲ್ಲಿ ಅವರು ಚಿನ್ನ ಸಿಗೋಕ್ಕಿಂತ ಮುಂಚೆನೆ ಉತ್ಖನನ ಮಾಡಬೇಕು ಅಂತ ತೀರ್ಮಾನ ಆಗಿ ಪೂಜೆನೂ ಆಗಿತ್ತು. ಇವತ್ತು ಸ್ಟಾರ್ಟ್ ಆಗ್ತಿದೆ. ಒಂದು ಸಹಜವಾದ ಕುತೂಹಲ ಈ ನಗರದೊಳಗೆ ಹತ್ತಿರದ ಜಾಗದಲ್ಲೇ ಒಂದು ಕಡೆ ಸಿಕ್ಕಿದೆ ಅಂತ ಹೇಳಿದ್ರೆ ಇಲ್ಲೂ ಇರ್ಬೋದು. ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನದ ಮೊದಲ ದಿನ ಸುಮಾರು 20ಕ್ಕೂ ಹೆಚ್ಚು ಕಾರ್ಮಿಕರು 10 ರಿಂದ 12 ಇಂಚಿನಷ್ಟು ಮಣ್ಣನ್ನ ಅಗಿದು ಶೋಧಿಸಿದ್ದಾರೆ. ಮಹಾರಾಷ್ಟ್ರದ 29 ನಗರ ಪಾಲಿಕೆಗಳ ಫಲಿತಾಂಶ ಹೊರಬಿದ್ದಿದೆ. ಮಹಾ ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ಸಿಎಂ ಫಡ್ನವೀಸ್ ಮತ್ತು ಶಿಂಧೆ ಜೋಡಿ ಕಮಾಲ್ ಮಾಡಿದೆ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಮೈತ್ರಿಕೂಟ 116 ವಾರ್ಡ್ಗಳಲ್ಲಿ ಜಯಭೇರಿ ಬಾರಿಸಿದೆ. ಉದ್ಧವ್ ಠಾಕ್ರೆ ಶಿವಸೇನೆ 72 ವಾರ್ಡ್ಗಳಲ್ಲಿ ಗೆದ್ದಿದ್ರೆ ಕಾಂಗ್ರೆಸ್ 24 ಸ್ಥಾನ ಗೆದ್ದಿದೆ. ಇತರರು 10 ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ. ನಾಸಿಕ್ ಪಾಲಿಕೆಯಲ್ಲಿ ಬಿಜೆಪಿ ಮೈತ್ರಿಕೂಟ 97 ವಾರ್ಡ್ಗಳನ್ನ ಗೆದ್ರೆ ಠಾಕ್ರೆ ಬ್ರದರ್ಸ್ 16 ವಾರ್ಡ್ಗಳು, ಕಾಂಗ್ರೆಸ್ 4 ಹಾಗೂ ಇತರರು 1 ವಾರ್ಡ್ನಲ್ಲಿ ಗೆದ್ದಿದ್ದಾರೆ. ನಾಗ್ಪುರ ಪಾಲಿಕೆಯಲ್ಲಿ 102 ವಾರ್ಡ್ಗಳಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಗೆದ್ದಿದೆ. ಉದ್ಧವ್ ಠಾಕ್ರೆ ಶಿವಸೇನೆ 2 ವಾರ್ಡ್ಗಳನ್ನ ಗೆದ್ರೆ ಕಾಂಗ್ರೆಸ್ 35 ಸ್ಥಾನಗಳನ್ನ ಪಡೆದಿದೆ. ಇತರರು 10 ವಾರ್ಡ್ಗಳಲ್ಲಿ ಗೆದ್ದಿದ್ದಾರೆ. ಥಾಣೆ ಪಾಲಿಕೆಯ 103 ವಾರ್ಡ್ಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಗೆದ್ದಿದೆ. 1 ವಾರ್ಡ್ನಲ್ಲಿ ಶಿವಸೇನಾ ಯುಬಿಟಿ ಗೆದ್ರೆ 2 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಎನ್ಸಿಪಿ ಸೇರಿ ಇತರರು 10 ವಾರ್ಡ್ಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಪುಣೆ ಪಾಲಿಕೆಯ 165 ವಾರ್ಡ್ಗಳ ಪೈಕಿ 123 ವಾರ್ಡ್ಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಜಯಭೇರಿ ಬಾರಿಸಿದೆ. ಶಿವಸೇನೆ ಉದ್ಧವ್ ಬಣ 11 ವಾರ್ಡ್, ಕಾಂಗ್ರೆಸ್ 16, ಎನ್ಸಿಪಿ ಸೇರಿ ಇತರರು 23 ವಾರ್ಡ್ಗಳನ್ನು ಗೆದ್ದಿದ್ದಾರೆ. ಕಳೆದ 4 ದಶಕಗಳಿಂದ ಶಿವಸೇನೆ ಹಿಡಿತದಲ್ಲಿದ್ದ ಮುಂಬೈ ಪಾಲಿಕೆ ಇದೀಗ ಬಿಜೆಪಿ ಶಿಂದೆ ಬಣದ ಶಿವಸೇನೆ ಪಾಲಾಗಿದೆ. ಮುಂಬೈ ಮಹಾನಗರ ಪಾಲಿಕೆಯ 227 ವಾರ್ಡ್ಗಳಿಗೆ ನಡೆದ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ಮೈತ್ರಿಕೂಟ ಭರ್ಜರಿ ಜಯಭೇರಿ ಬಾರಿಸಿದೆ. ಸುಮಾರು 4 ದಶಕಗಳ ಕಾಲ ಪ್ರತಿಯೊಂದು ಚುನಾವಣೆಗಳಲ್ಲೂ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದ ಶಿವಸೇನೆ ರಾಜ್ ಠಾಕ್ರೆ ಹಾಗೂ ಉದ್ಧವ್ ಠಾಕ್ರೆ ನಡುವಿನ ಕಲಹ ವಿಭಜನೆಯಿಂದ ಈ ಬಾರಿ ಹೇಳ ಹೆಸರಿರುವಂತಾಗಿದೆ. ಮುಂಬೈ ಪಾಲಿಕೆ ಕೈವಶ ಮಾಡಿಕೊಳ್ಬೇಕು ಅಂತ ಮುನಿಸು ಬದಿಗಿಟ್ಟು ಒಂದಾಗಿದ್ದ ಉದ್ಧವ್ ಠಾಕ್ರೆ ರಾಜ್ ಠಾಕ್ರೆ ಲೆಕ್ಕಾಚಾರಗಳು ಬುಡಮೇಲಾಗಿವೆ. ಮತ್ತೊಂದೆಡೆ ಪವಾರ್ ಪರಿವಾರ ಒಂದಾದರೂ ನಿರೀಕ್ಷಿತ ಸಾಧನೆ ಮಾಡಿಲ್ಲ. ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಹಿನ್ನೆಲೆ ಪುಣೆ, ಪಿಂಪ್ರಿ, ಚಿಂಚವಾಡ ಗೆಲ್ಲಲು ಶರದ್ ಪವಾರ್ ಹಾಗೂ ಅಜಿತ್ ಪವಾರ್ ಮತ್ತೆ ಒಂದಾಗಿದ್ರು. ಆದರೂ ಈ ಕ್ಷೇತ್ರಗಳಲ್ಲೂ ಪವಾರ್ ಕುಟುಂಬ ಲೆಕ್ಕಾಚಾರ ಉಲ್ಟಾ ಆಗಿದೆ. ಇನ್ನು ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಕೇಸ್ನ ಆರೋಪಿ ಶ್ರೀಕಾಂತ್ ಪಂಗರ್ಕರ್ ಜಲ್ನಾ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶ್ರೀಕಾಂತ್ ಪಂಗರ್ಕರ್ 2621 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸುತ್ತಿದ್ದಂತೆ ಇತ ರಾಜ್ಯ ಬಿಜೆಪಿಯಲ್ಲೂ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಮಲ್ಲೇಶ್ವರಂನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಇನ್ನು ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಗೆ ತಮಿಳುನಾಡು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಉಸ್ತುವಾರಿಯಾಗಿದ್ದರು. ಲುಂಗಿ ಹಟಾವೋ ಪೊಂಗಿ ಬಚಾವೋ ಅಂತ ಶಿವಸೇನೆ ನಾಯಕ ಉದ್ಧವ್ ಠಾಕ್ರೆ ಟಾಂಗ್ ನೀಡಿದರು. ಇದೀಗ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಕೂಡ ಬಿಜೆಪಿ ಪಾಲಾಗಿದೆ. ಹೀಗಾಗಿ ಬಿಜೆಪಿ ಕಾರ್ಯಕರ್ತರು ಪಂಚೆ ಧರಿಸಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಬಿಎಂಸಿ ಚುನಾವಣೆಯಲ್ಲಿ ಅಳಿಸಿ ಹೋಗುವ ಇಂಕ್ ಬಳಕೆ ಮಾಡಲಾಗಿದೆ ಅಂತ ಶಿವಸೇನೆಯ ಉದ್ಧವ್ ಠಾಕ್ರೆ ಆರೋಪಿಸಿದರು. ಬೆರಳಿನ ಗುರುತು ಅಳಿಸುತ್ತಿರುವ ಹಲವು ವಿಡಿಯೋಗಳು ವೈರಲ್ ಆಗಿತ್ತು. ಈ ಸಂಬಂಧ ಪತ್ರಿಕೆಯೊಂದು ಮಾಡಿರುವ ವರದಿ ಹಂಚಿಕೊಂಡಿರುವ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ. ಚುನಾವಣಾ ಆಯೋಗ ನಾಗರಿಕರಿಗೆ ಮನೋವಂಚನೆ ಮಾಡುತ್ತಿರುವುದೇ ನಮ್ಮ ದೇಶದ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆ ಕುಸಿಯಲು ಕಾರಣವಾಗಿದೆ. ಮತಗಳವು ಒಂದು ದೇಶ ವಿರೋಧಿ ಕೃತ್ಯ ಅಂತ ಅಂದಿದ್ದಾರೆ. ಅಳಿಸಿ ಹೋಗುವ ಇಂಕ್ ಬಳಕೆ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಸಹ ಧ್ವನಿಗೂಡಿಸಿದ್ದಾರೆ. ಮಾಧ್ಯಮ ವರದಿ, ಜಾಲತಾಣದಲ್ಲಿ ವೈರಲ್ ಆಗ್ತಿರುವ ವಿಡಿಯೋಗಳು ಬಿಎಂಸಿ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂದು ತೋರಿಸುತ್ತಿದೆ. ಇದು ಮತಗಳ್ಳತನ ಕಥೆಯ ಮತ್ತೊಂದು ರೀತಿಯ ಅಧ್ಯಾಯ ಎಂದು ಕಿಡಿಕಾರಿದ್ದಾರೆ.
ಮುಂಬೈ ಮಹಾನಗರದ ಜನತೆ ಬಿಜೆಪಿಗೆ ಬೆಂಬಲಿಸಿದಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸೋದು ನಿಶ್ಚಿತ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಂದಂತಹ ಫಲಿತಾಂಶವೇ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲೂ ಬರುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಆದರೆ ಒಂದಂತೂ ಇದು ಏನು ಮಹಾರಾಷ್ಟ್ರದಲ್ಲಿ ಫಲಿತಾಂಶ ಬಂದಿದೆ ಅದೇ ರೀತಿಯ ಫಲಿತಾಂಶ ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆ ಕೂಡ ಬರ್ತಿದೆ. ಇನ್ನು ಬೆಂಗಳೂರಿನ ಮಹಾಜನತೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಲಿದ್ದಾರೆ ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಮುಂಬೈ ಮಹಾನಗರದ ಜನತೆ ಬಿಜೆಪಿಗೆ ಬೆಂಬಲಿಸಿದಂತೆ ಮುಂಬರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಮಹಾನಗರ ಪಾಲಿಕೆಗಳ ಚುನಾವಣೆಯಲ್ಲಿಯೂ ಸಹ ಬೆಂಗಳೂರಿನ ಮಹಾಜನತೆ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಲಿದ್ದು, ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಪತನದ ಹಾದಿ ಆರಂಭವಾಗುವುದು ನಿಶ್ಚಿತ. ಚುನಾವಣಾ ಆಯೋಗ ಜಿಬಿಎ ಚುನಾವಣೆ ನಡೆಸಲು ಅಲರ್ಟ್ ಆಗಿದೆ. ಚುನಾವಣೆಗೆ ಸಂಬಂಧಿಸಿದಂತೆ ಜನವರಿ 20ರಂದು ಸರ್ಕಾರದ ಅಧಿಕಾರಿಗಳು ಮತ್ತು ಜಿಬಿಎ ಅಧಿಕಾರಿಗಳ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ಜೂನ್ 30ರೊಳಗಾಗಿ ಚುನಾವಣೆ ನಡೆಸಲು ತೀರ್ಮಾನ ಮಾಡುವ ಸಾಧ್ಯತೆ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆ ಜೆಡಿಎಸ್ ನಾಯಕರು ಶೇಷಾದ್ರಿಪುರಂನಲ್ಲಿರುವ ಕಚೇರಿಯಲ್ಲಿ ಸಭೆ ನಡೆಸಿದರು. ಪಕ್ಷ ಸಂಘಟನೆ, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ. ಬಿಜೆಪಿ ಜೊತೆಗಿನ ಮೈತ್ರಿ ಮುಂದುವರಿಸಬೇಕಾ ಅಥವಾ ಏಕಾಂಗಿಯಾಗಿ ಸ್ಪರ್ಧಿಸಬೇಕಾ ಅನ್ನೋ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ನಮ್ಮಲ್ಲಿ ಮೈತ್ರಿಯನ್ನ ಮುಕ್ತವಾಗಿಟ್ಕೊಂಡಿದ್ದೀವಿ, ಮೈತ್ರಿಯಲ್ಲಿ ಯಾವುದೇ ಗೊಂದಲ ಆಗಲು ಅವಕಾಶ ಕೊಡಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಸರಿ, ನಮ್ಮಲ್ಲಿ ಮುಕ್ತವಾದಂಥ ತೀರ್ಮಾನ ಇಟ್ಟುಕೊಂಡಿದ್ದೇವೆ. ನಮ್ಮಿಂದ ಯಾವುದೇ ರೀತಿಯಲ್ಲಿ ಮೈತ್ರಿಯ ವಿಷಯದಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಇನ್ನು ಬಿಜೆಪಿ ಪ್ರಾದೇಶಿಕ ಪಕ್ಷಗಳನ್ನ ಉಳಿಸಲ್ಲ, ಈ ವಿಚಾರ ಎಚ್.ಡಿ. ಕುಮಾರಸ್ವಾಮಿಗೆ ಗೊತ್ತಾಗಿದೆಯೋ ಇಲ್ವೋ ಅಂತ ಕಾಂಗ್ರೆಸ್ ಶಾಸಕ ಬಿ.ಆರ್. ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಲೋಕಲ್ ಪಾರ್ಟಿಗಳಿದಾವಲ್ಲ, ಪ್ರಾದೇಶಿಕ ಪಕ್ಷಗಳನ್ನು ಒಂದು ದಿವಸ ಮುಗಿಸ್ತಾರೆ ಬಿಜೆಪಿ. ಅದು ಅಪಾಯ ಬಹುಶಃ ಕುಮಾರಸ್ವಾಮಿ ಅವರಿಗೆ ಗೊತ್ತಾಗಿದೆಯಲ್ಲ ನಂಗೆ ಗೊತ್ತಿಲ್ಲ. ಒಂದು ದಿವಸ ಈ ಪ್ರಾದೇಶಿಕ ಪಕ್ಷಗಳನ್ನು ಮಟ್ಟ ಹಾಕಿ ಮುಗಿಸ್ತಾರೆ ಬಿಜೆಪಿ. ಸೊ ಪಾಪ ಕುಮಾರಸ್ವಾಮಿಗಳು ಇವತ್ತು ಹೋಗಿದ್ದಾರೆ. ಯಾಕೆ ರಾಜ್ಯ ರಾಜಕಾರಣಕ್ಕೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ. ಅಲ್ಲೇನು ಅವ್ರಿಗೆ ಏನಾದರೂ ತೊಂದರೆ ಆಗ್ತಾಯಿದೆಯೋ ಅಥವಾ ಅವರಿಗೆ ಅನಾನುಕೂಲತೆ ಆಗ್ತಾಯಿದೆಯೋ, ಅವ್ರು ಮಾತು ನಡೀತಾ ಇಲ್ಲೋ. ನಮ್ಮ ಜಾತಿ ಜನರೇ ನನ್ನನ್ನು ಟೀಕೆ ಮಾಡ್ತಿದ್ದಾರೆ ಎಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಕೆಲವರು ಜನಬೆಂಬಲ ಯಾವ ರೀತಿ ಪಡೆಯಬೇಕು ಅನ್ನೋದಕ್ಕಿಂತ ರಾಜ್ಯವನ್ನ ಹೇಗೆ ಲೂಟಿ ಮಾಡಬೇಕು ಅನ್ನೋದರಲ್ಲಿ ನಿರತರಾಗಿದ್ದಾರೆ. ಈ ರೀತಿ ಇದ್ರೆ ಜನಬೆಂಬಲ ಕೊಡ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ನಮಗೆಲ್ಲ ಬಿಡಿತಾರವ್ರು ಯಾರು, ಬೇರೆ ಬಿಡಿತಾವ್ರ? ನಮ್ಮ ಸ್ವಂತ ಜನನೇ, ನಮ್ಮ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಿಗ್ಗೆ ಟೀಕೆ ಮಾಡ್ತಾವ್ರೆ. ನನ್ಗೆ ಸಿಕ್ಕಿಲ್ವಲ್ಲ, ಇವು ಸಿಗ್ತಾ ಇದ್ದಲ್ಲ, ಅದಾಗ್ತಾರ ಅಂತ ದಿನ ಒಸಗ್ತಾ ಇದ್ದಾರೆ. ಕೆಲವರಿಗೆ ಜನಬೆಂಬಲ ಬೇಕು ಅಂತಾರೆ, ಕೆಲವರು ಬೆಳಗ್ಗಿನ ಸಾಯಂಕಾಲದವರೆಗೂ ಹಣ ಲೂಟಿ ಮಾಡಬೇಕು ಅಂತಾರೆ. ಜನಬೆಂಬಲವನ್ನು ಇವತ್ತು ಯಾವ ರೀತಿ ಪಡಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಷಣ ಕ್ಷಣವೂ ರಾಜ್ಯದ ಲೂಟಿ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡ್ತಾರಾ? ಅಸ್ಸಾಂ ಚುನಾವಣೆ ಸಂಬಂಧ ದೆಹಲಿಯ ರಾಜಾಜಿ ಮಾರ್ಗ್ನಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಜೊತೆ ಅಸ್ಸಾಂನ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದರು. ಆದರೆ ಈ ಸಭೆಯಲ್ಲಿ ರಾಹುಲ್ ಗಾಂಧಿ, ಖರ್ಗೆ ಭಾಗಿಯಾಗಿರಲಿಲ್ಲ. ಅಸ್ಸಾಂ ವಿಧಾನಸಭೆ ಚುನಾವಣೆ ವೀಕ್ಷಕರ ಜೊತೆ ಡಿಕೆಶಿ ಸಭೆ ನಡೆಸಿದ್ದಾರೆ. ಅತ ಡಿಕೆ ದೆಹಲಿ ಪ್ರಯಾಣದ ಮಧ್ಯೆ ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಸಚಿವ ರಾಜಣ್ಣ ಮನೆಗೆ ತೆರಳಿ ಚರ್ಚೆ ನಡೆಸಿರೋದು ಕುತೂಹಲ ಮೂಡಿಸಿದೆ. ತುಮಕೂರಿನಲ್ಲಿ ನಡೆದ ರಾಜ್ಯ ಕ್ರೀಡಾಕೂಟ ಕಾರ್ಯಕ್ರಮದ ಬಳಿಕ ಸಿಎಂ ರಾಜಣ್ಣ ಮನೆಗೆ ತೆರಳಿದರು. ರಾಜಣ್ಣ ಮನೆಯಲ್ಲಿ ಸಿಎಂ ಬಾಡೂಟ ಸವಿದಿದ್ದಾರೆ. ಇನ್ನು ಡಿಸಿಎಂ ಡಿಕೆ ದೆಹಲಿ ಪ್ರವಾಸದ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಈ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. How can I disclose any plan? Always politics will be discussed and it is not in a public affair. ಡೆಲ್ಲಿ ಹೋಗಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಆಯುಕ್ತೆ ಅಮೃತಾಗೆ ಜೀವ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಶಿಡ್ಲಘಟ್ಟ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ನೇತೃತ್ವದ 3 ತಂಡದಿಂದ ರಾಜೀವ್ ಗೌಡನಿಗೆ ಹುಡುಕಾಟ ನಡೆದಿದೆ.
ರಾಜೀವ್ ಗೌಡ ಬೆನ್ನಿಗೆ ಓರ್ವ ಸಚಿವ ಮತ್ತು ಶಾಸಕ ನಿಂತಿರುವ ಆರೋಪವಿದೆ. ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಪ್ರಭಾವ ಬೀರುತ್ತಿರುವ ಆರೋಪ ಕೇಳಿಬಂದಿದೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಶುಕ್ರವಾರ ಎಂದಿನಂತೆ ಕೆಲಸಕ್ಕೆ ಹಾಜರಾಗಿದ್ರು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಧಮ್ಕಿ ಆಡಿಯೋ ಬಗ್ಗೆ TV9 ವರದಿ ಪ್ರಸಾರ ಮಾಡಿತು. ಈ ಬಗ್ಗೆ TV9 ನಲ್ಲಿ ಮಾತನಾಡಿರೋ ಅಮೃತ, ನನಗೆ ಸಾರ್ವಜನಿಕವಾಗಿ ಬೆಂಬಲ ವ್ಯಕ್ತವಾಗಿದೆ, ಪೊಲೀಸರು ಧೈರ್ಯ ತುಂಬಿದ್ದಾರೆ ಅಂದ್ರು. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಯಾವ್ದಾವ್ದು ಫ್ಲೆಕ್ಸ್ ಬೋರ್ಡ್ಸ್ಗಳೆಲ್ಲ ಇದೆ ಪೆಂಡಿಂಗ್, ಈಗ ಪರ್ಮಿಷನ್ಸ್ ಈಗ ಯಾವುದಕ್ಕೂ ನಾವು ಕೊಟ್ಟಿಲ್ಲ, ಎಲ್ಲಾನು ತೆಗ್ಸಿ ಅಂತ ಅಂದ್ಬಿಟ್ಟು ದೇ ಆರ್ ಆಲ್ರೆಡಿ ಆನ್ ದ ವೇ. ಮೊನ್ನೆ SP ಸರ್ ಹೇಳಿದ್ದಾರೆ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಎಲ್ಲರ ನಂಬರ್ಸ್ಗಳು ಇಟ್ಕೊಂಡಿರಿ ಮೇಡಮ್, ನೀವು ಒಬ್ಬರೇ ಇರ್ತೀರಿ ಇಲ್ಲಿ ಶಿಡ್ಲಘಟ್ಟದಲ್ಲಿ. ಐ ಆಮ್ ಸ್ಟೇಯಿಂಗ್ ಅಲೋನ್ ಹಿಯರ್ ಇನ್ ಶಿಡ್ಲಘಟ್ಟ ಹೆಡ್ ಕ್ವಾರ್ಟರ್ಸ್. ವಾಂಟ್ ಟು ಬಿ ವೆರಿ ನ್ಯೂಟ್ರಲ್. ಅದು ಅವರವರಿಗೆ ಅಂದರೆ ದೇ ಆಲ್ ಆರ್ ಟೆಲಿಂಗ್, ಅದು ಅವ್ರ ಒಪಿನಿಯನ್. ಬಟ್ ನಮಗೆ ನಮ್ಮ ಪೊಲೀಸ್ ಅವ್ರ ಮೇಲೆ ವಿ ಹ್ಯಾವ್ ದ ಕಂಪ್ಲೀಟ್ ಟ್ರಸ್ಟ್. ಅವರು ಅದನ್ನು ಮಾಡ್ತಾರೆ ಅಂತ, they'll take the legal action ಅಂತ ನಾವು. ಬಳ್ಳಾರಿಯಲ್ಲಿ ಬ್ಯಾನರ್ ಸಂಘರ್ಷ ಮತ್ತು ಫೈರಿಂಗ್ ಪ್ರಕರಣದಲ್ಲಿ 2 ಗನ್ಮ್ಯಾನ್ಗಳನ್ನ CID ಪೊಲೀಸರು ಬಂಧಿಸಿದ್ದಾರೆ. ಶಾಸಕ ಭರತ್ ರೆಡ್ಡಿ ಜೊತೆಗಿದ್ದ ಗನ್ಮ್ಯಾನ್ಗಳಾದ ಬಲ್ಜಿತ್ ಸಿಂಗ್, ಬಲ್ವಿಂದರ್ ಸಿಂಗ್ ಬಂಧನವಾಗಿದೆ. ಇನ್ನೊಂದೆಡೆ ಬಳ್ಳಾರಿ ಗಲಭೆಯನ್ನ ಖಂಡಿಸಿ ಶನಿವಾರ ಬಳ್ಳಾರಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ನಡೆಸ್ತಾ ಇದೆ. ಬಿಜೆಪಿಯ ಈ ಪ್ರತಿಭಟನೆಗೆ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ HC ಮಹದೇವಪ್ಪ, ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದು ಯಾರು? ಇವರೇ ಲೂಟಿ ಮಾಡಿ ಪ್ರತಿಭಟನೆ ಮಾಡುವುದು ಹಾಸ್ಯಾಸ್ಪದ ಎಂದಿದ್ದಾರೆ. ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ ಕಾಲದಲ್ಲಿ? ಹಿಂದೆ ರಿಪಬ್ಲಿಕ್ ಬಳ್ಳಾರಿ ಆಗಿತ್ತಲ್ಲ ಯಾರ್ಯಾರ ಕಾಲದಲ್ಲಿ? ಯಾರು ಉಸಿರೇ ಬಿಡಂಗಿಲ್ಲ. ಇವರೇ ರಿಪಬ್ಲಿಕ್ ಗಲಾಟೆ ಮಾಡಿ, ಇವರೇ ಗಡಿ ಸಂಪತ್ತಲ್ಲಿ ಲೂಟಿ ಮಾಡ್ಕೊಂಡು ಇವರೇ ಪಾದಯಾತ್ರೆ ಅಂದ್ರೆ ಹಾಸ್ಯಾಸ್ಪದ ಅಲ್ವಾ? ನಟಿ ಕಾರುಣ್ಯರಾಮ್ ಸಹೋದರಿ ಸಮೃದ್ಧಿ ವಿರುದ್ಧ ದಾಖಲಾಗಿದ್ದ ಮತ್ತೊಂದು ದೂರು ಬೆಳಕಿಗೆ ಬಂದಿದೆ. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಕಪಿಲ್ ಅನ್ನೋ ವ್ಯಕ್ತಿ ಕಾರುಣ್ಯರಾಮ್ ತಂಗಿ ವಿರುದ್ಧ ಕೆಂಗೇರಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಕಪಿಲ್ ಬಳಿ ಸಮೃದ್ಧಿ 4 ಲಕ್ಷ ಹಣ ಪಡೆದಿದ್ರಂತೆ. ಹಣ ವಾಪಸ್ ಕೇಳಿದಾಗ ಸ್ವಲ್ಪ ಹಣ ನೀಡಿ ಉಳಿದ ಹಣ ಕೇಳಿದ್ರೆ ಸಬೂಬ್ ಹೇಳಿದ್ದಾರಂತೆ. ಇದರಿಂದ ಕಪಿಲ್ ಸಮೃದ್ಧಿ ವಿರುದ್ಧ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಈ ದೂರಿನ ಮೇರೆಗೆ ಪೊಲೀಸರು NCR ದಾಖಲಿಸಿದ್ರು. ಸಾರಿಗೆ ಇಲಾಖೆಯ ನಿಯಮ ಉಲ್ಲಂಘಿಸಿ ಕಾರು ಮಾಡಿಫೈ ಮಾಡಿದ ವಿದ್ಯಾರ್ಥಿಗೆ ಬರೋಬ್ಬರಿ 1,11,000 ರೂಪಾಯಿ ದಂಡ ವಿಧಿಸಲಾಗಿದೆ. ಕೇರಳ ಮೂಲದ ವಿದ್ಯಾರ್ಥಿ 70,000 ಕೊಟ್ಟು ಹೋಂಡಾ ಸಿಟಿ ಕಾರು ಖರೀದಿಸಿದ್ದ. ಆದರೆ ಕಾರನ್ನ ನಿಯಮ ಮೀರಿ ಆಲ್ಟ್ರೇಷನ್ ಮಾಡಿಸಿದ್ದು ಸೈಲೆನ್ಸರ್ನಲ್ಲಿ ಹೊಗೆ ಬರುವ ಬದಲು ಬೆಂಕಿಯನ್ನೇ ಉಗುಳುವಂತೆ ಮಾಡಿದ್ದ. ನಿನ್ನೆ ಕಾರನ್ನ ಜಪ್ತಿ ಮಾಡಿದ ಅಧಿಕಾರಿಗಳು ಬರೋಬ್ಬರಿ 1,11,500 ರೂಪಾಯಿ ದಂಡ ಹಾಕಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಬೆಂಗಳೂರು ಟ್ರಾಫಿಕ್ ಪೊಲೀಸರು, ರಸ್ತೆಗಳಿರೋದೇ ಸ್ಟಂಟ್ ಮಾಡಲು ಅಲ್ಲ ಎಂದಿದ್ದಾರೆ. ಹುಡುಗರಂತೆ ಡ್ರೆಸ್ ಮಾಡಿಕೊಂಡು ಮನೆಗಳ್ಳತನ ಮಾಡ್ತಿದ್ದ 2 ಯುವತಿಯರ ಬಂಧನವಾಗಿದೆ. ಯಲಹಂಕದ ಅಗ್ರಹಾರ ಲೇಔಟ್ನಲ್ಲಿರೋ ಸಂಗಮೇಶ್ ಮನೆಯಲ್ಲಿ ಕೈಚಳಕ ತೋರಿ ವಾಪಸ್ ಬರುವಾಗ ಕೃತ್ಯ ಬೆಳಕಿಗೆ ಬಂದಿದೆ. ಸಿಸಿಟಿವಿ ಬೈಕ್ ಸಂಖ್ಯೆ ಆಧರಿಸಿ ಶಾಲು, ನೀಲು ಎಂಬ ಯುವತಿಯರನ್ನ ಸಂಪಿಗೆಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. BMTC ಬಸ್ನಲ್ಲಿ ಉಚಿತ ಟಿಕೆಟ್ ಅನ್ನ ಮಹಿಳೆ ಹರಿದು ಬೀಸಾಡಿದ್ದಾಳೆ. ಇದನ್ನ ಪ್ರಶ್ನಿಸಿ ಬೇರೆ ಟಿಕೆಟ್ ತಗೋ ಅಂತ ಕಂಡಕ್ಟರ್ ಮಾತನ್ನು ಕೇಳದ ಮಹಿಳೆ ಉದ್ದಟತನ ತೋರಿದ್ದಾಳೆ. ಮೆಜೆಸ್ಟಿಕ್ ನಿಂದ ದಾಬಸ್ಪೇಟೆಗೆ ಹೋಗ್ತಿದ್ದ 43ರ ಬಸ್ನಲ್ಲಿ ಮಹಿಳೆ ವಾದ ಮಾಡಿದ್ದಾಳೆ. ಈಕೆಯ ದುರ್ವರ್ತನೆಯಿಂದ ಪ್ರಯಾಣಿಕರು ಕಿರಿಕಿರಿ ಅನುಭವಿಸಿದ್ರು. ಸುತ್ತೂರು ಜಾತ್ರಾ ಮಹೋತ್ಸವದ 2ನೇ ದಿನ ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. 135 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿವೆ. ನೂತನ ವಧೂವರರಿಗೆ ಸುತ್ತೂರು ಶ್ರೀಗಳು ಆಶೀರ್ವದಿಸಿದ್ದಾರೆ. ಪರಿಶಿಷ್ಟ ಜಾತಿಯ 84 ಜೋಡಿ, ಪರಿಶಿಷ್ಟ ಪಂಗಡದ 15 ಜೋಡಿ ಸೇರಿ ಅಂತರ್ಜಾತೀಯ 11 ಜೋಡಿ ಒಂದಾಗಿವೆ. ದೇವಸ್ಥಾನದ ಬಳಿ ನಾಯಿಯೊಂದು ಹನುಮಾನ್ ವಿಗ್ರಹದ ಸುತ್ತ 36 ಗಂಟೆಗಳ ಕಾಲ ಸುತ್ತಿದೆ. ದೇವರಿಗೆ ಪ್ರದಕ್ಷಿಣೆ ಹಾಕಿದ ನಾಯಿ ನೋಡಲು ನಮಸ್ಕರಿಸಲು ಜನರು ಸಾಲುಗಟ್ಟಿ ನಿಂತಿದ್ದಾರೆ. ಉತ್ತರ ಪ್ರದೇಶದ ಬಿಜ್ನೋರ್ದಲ್ಲಿ ಕೊರೆಯುವ ಚಳಿಯಲ್ಲೂ ನಾಯಿ 36 ಗಂಟೆ ಹನುಮನ ವಿಗ್ರಹಕ್ಕೆ ಪ್ರದಕ್ಷಿಣೆ ಹಾಕಿದ್ದು ಪವಾಡ ಅಂತಿದ್ದಾರೆ. ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಅನಧಿಕೃತ ವಾಕಿಟಾಕಿಗಳ ಮಾರಾಟ ಸಂಬಂಧ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ 44 ಲಕ್ಷ ದಂಡ ವಿಧಿಸಿದೆ. 8 ಸಂಸ್ಥೆಗಳಿಗೆ ದಂಡ ವಿಧಿಸಿರುವ CCPA ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಹಾಗೂ ಮೆಟಾ ಸಂಸ್ಥೆಗೆ ತಲಾ 10 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಆಂಧ್ರ ಪ್ರದೇಶದ ಅಮಲಾಪುರಂಗೆ ಟೆಸ್ಲಾ ಕಂಪನಿಯ ಸೈಬರ್ ಟ್ರಕ್ ಎಂಟ್ರಿ ಕೊಟ್ಟಿದೆ. ಉದ್ಯಮಿ ಆದಿತ್ಯ ರಾಮ್ ಸಂಕ್ರಾಂತಿ ಆಚರಣೆಗೆಂದು
ಟೆಸ್ಲಾ ಸೈಬರ್ ಟ್ರಕ್ ಕಾರನ್ನ ರಸ್ತೆಗಿಳಿಸಿದ್ದಾರೆ. ನೂರಾರು ಜನರು ಕಾರ್ ಸುತ್ತುವರಿದು ಫೋಟೋ ವಿಡಿಯೋ ತೆಗೆದುಕೊಂಡಿದ್ದಾರೆ. ನಟ ದರ್ಶನ್ ಜೈಲಿನಲ್ಲೇ ಸಂಕ್ರಾಂತಿ ಆಚರಿಸಿದ್ದಾರೆ. ಹಬ್ಬದ ಪ್ರಯುಕ್ತ ಜೈಲಲ್ಲಿ ಕೊಟ್ಟಿರೋ ಸಿಹಿ ಊಟ ಸೇವನೆ ಮಾಡಿದ್ದಾರೆ. ಚಪಾತಿ ಊಟದ ಜೊತೆಗೆ ಹೆಚ್ಚು ಬೇಕರಿ ತಿನಿಸುಗಳನ್ನಷ್ಟೇ ಸೇವನೆ ಮಾಡಿದ್ದಾರೆ. ಆದರೆ ಈ ಬಾರಿ ಜೈಲಿನಲ್ಲಿರಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಸಹಚರರ ಜತೆ ಬೇಸರ ವ್ಯಕ್ತಪಡಿಸಿದ್ದಾರೆ.